ನಮ್ಮ ಡೈಲಿ ಗ್ರಾಮರ್ನಲ್ಲಿ ಇವತ್ತು ಮಸ್ಟ್ ಹ್ಯಾವ್ ಎಂಬ ಸಹಾಯಕ ಕ್ರಿಯಾಪದದ ಉಪಯೋಗಗಳನ್ನು ಮಾಡಲಿಕ್ಕೆ ಕಲಿಯೋಣ. ಮಸ್ಟ್ ಹ್ಯಾವ್ ಅಂದರೆ ಏನರ್ಥ? ಹಿಂದೆ ಯಾವುದೋ ಒಂದು ಕೆಲಸ ಖಂಡಿತವಾಗಿಯೂ ನಡೆದಿರಬೇಕು ಅಥವಾ ಆ ಕೆಲಸ ನಡೆದಿದೆ ಎನ್ನುವ ಬಗ್ಗೆ ನಮಗೆ ಬಲವಾದ ನಂಬಿಕೆ ಅಥವಾ ಪಕ್ಕ ಅನಿಸಿಕೆ ಇರುವಾಗ ಮಸ್ಟ್ ಹ್ಯಾವ್ ಬಳಸುತ್ತೇವೆ. ಎಲ್ಲಿ ಬಳಸ್ತೇವೆ? ಹಿಂದೆ ಯಾವುದೋ ಒಂದು ಕೆಲಸ ಖಂಡಿತವಾಗಿಯೂ ನಡೆದಿರಬೇಕು ಅಥವಾ ಆ ಕೆಲಸ ನಡೆದಿದೆ ಎನ್ನುವ ಬಗ್ಗೆ ನಮಗೆ ಬಲವಾದ ನಂಬಿಕೆ ಅಥವಾ ಅನಿಸಿಕೆ ಇದೆ, ಆಗ ನಾವು ಮಸ್ಟ್ ಹ್ಯಾವ್ ಉಪಯೋಗಿಸ್ತೇವೆ. ಇಲ್ಲೂ ಸಹ ಕ್ರಿಯಾಪದದ ಮೂರನೇ ರೂಪ ಪಾಸ್ಟ್ ಪಾರ್ಟಿಸಿಪಲ್ ಬಳಸಬೇಕು. ಮಸ್ಟ್ ಹ್ಯಾವ್ ಜೊತೆ ವರ್ಬ್ 1 ಅಲ್ಲ, ವರ್ಬ್ 2 ಅಲ್ಲ, ವರ್ಬ್ 3 ಬಳಸಬೇಕು. ಟೇಕ್, ಟುಕ್, ಟೇಕನ್ ಬಳಸಬೇಕು. ಗೋ, ವೆಂಟ್, ಗಾನ್ ಬಳಸಬೇಕು. ಓಕೆ, ಮುಂದೆ ವಾಕ್ಯಗಳನ್ನು ನೋಡಿ. ಮೊದಲನೇ ವಾಕ್ಯ, ಅವನು ಮರೆತಿರಬೇಕು. ಹಿ ಮಸ್ಟ್ ಹ್ಯಾವ್ ಫಾರ್ಗೊಟನ್. ಹಿಂದಿನ ಕಾಲದಲ್ಲಿ ಹೀಗೆ ಆಗಿರಲೇಬೇಕು ಅನ್ನುವ ನಂಬಿಕೆ, ವಿಶ್ವಾಸ, ಊಹೆ. ನಾವು ತಿಳ್ಕೊಳ್ತೇವೆ ಹೀಗೆ ಆಗಿರಬೇಕು, ಇದು ನಮ್ಮ ಕಲ್ಪನೆ. ಹಿ ಮಸ್ಟ್ ಹ್ಯಾವ್ ಫಾರ್ಗೊಟನ್, ಅವನು ಮರೆತಿರಲೇಬೇಕು. ಎರಡನೇ ವಾಕ್ಯ, ಅವಳು ರೈಲು ಮಿಸ್ ಮಾಡಿಕೊಂಡಿರಲೇಬೇಕು. ಶಿ ಮಸ್ಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್. ನಾವಾಗಿ ತಿಳ್ಕೊಳ್ತೇವೆ ಅವಳು ಮಾಡಿರಲೇಬೇಕು ಅಂತೇಳಿ. ಅವಳು ರೈಲ್ ಮಿಸ್ ಮಾಡಿಕೊಂಡಿರಲೇಬೇಕು. ಶಿ ಮಸ್ಟ್ ಹ್ಯಾವ್ ಮಿಸ್ ದ ಟ್ರೈನ್. ಮೂರನೇ ವಾಕ್ಯ, ನೀನು ಅವನನ್ನು ನೋಡಿರಲೇಬೇಕು. ಯು ಮಸ್ಟ್ ಹ್ಯಾವ್ ಸೀನ್ ಹಿಮ್. ನೀನು ಅವನನ್ನು ನೋಡಿರಲೇಬೇಕು. ಯು ಮಸ್ಟ್ ಹ್ಯಾವ್ ಸೀನ್ ಹಿಮ್. ಇದು ನನಗಿರುವ ನಂಬಿಕೆ, ವಿಶ್ವಾಸ, ಹಿಂದಿನ ಕಾಲದ್ದು. ಹಾಗೆ ಆಗಿರಲೇಬೇಕು ಅಂತ ನಾನು ತಿಳ್ಕೊಳ್ತೇನೆ. ಮುಂದಿನ ವಾಕ್ಯ, ಅವರು ಈಗಾಗಲೇ ಮನೆಗೆ ತಲುಪಿರಲೇಬೇಕು. ದೇ ಮಸ್ಟ್ ಹ್ಯಾವ್ ರೀಚ್ಡ್ ಹೋಮ್ ಆಲ್ರೆಡಿ. ಹೀಗೆ ನನಗನ್ನಿಸ್ತದೆ. ನೆಕ್ಸ್ಟ್ ವಾಕ್ಯ, ನಾನು ನನ್ನ ಮೊಬೈಲ್ ಅಲ್ಲೇ ಬಿಟ್ಟಿರಬೇಕು. ಐ ಮಸ್ಟ್ ಹ್ಯಾವ್ ಲೆಫ್ಟ್ ಮೈ ಮೊಬೈಲ್ ದೇರ್. ಇಲ್ಲಿ ಸಹ ನನಗೆ ಹಾಗೆ ಆಗಿರಲೇಬೇಕು ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ವಾಕ್ಯ, ಮಳೆ ಬಂದಿರಲೇಬೇಕು. ನೆಲ ಒದ್ದೆ ಆಗಿದೆ. ಇಟ್ ಮಸ್ಟ್ ಹ್ಯಾವ್ ರೈನ್ಡ್. ಕೆಲವರೆಲ್ಲ ರೈನ್ ಮಸ್ಟ್ ಹ್ಯಾವ್ ಕಮ್ ಅಂತ ಹೇಳ್ತಾರೆ. ಹಾಗೆ ಹೇಳ್ಬೋದು, ಬಟ್ ರೈನ್ ಬಂತು, ಮಳೆ ಬಂತು, ನಮ್ಮ ಕನ್ನಡದನ್ನು ಇದ್ದಾಗೆ ನೋಡಿ. ಈಗ ಏನಂದರೆ, ನಾನೀಗ ಇವತ್ತು ಅಥವಾ ನಾಳೆ ಒಂದು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನಾವು ಥಿಂಕಿಂಗ್ ಪ್ರೊಸೆಸ್, ಹೌ ಸೆಂಟೆನ್ಸಸ್ ಆರ್ ಮೇಡ್, ವಾಕ್ಯಗಳು ಹೇಗೆ ಉತ್ಪತ್ತಿ ಆಗ್ತವೆ ಅನ್ನೋದನ್ನು ನಾನು ನಿಮಗೆ ಕಲಿಸ್ತೇನೆ. ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ. ಕನ್ನಡದಲ್ಲಿ ನಾನು ಮನೆಗೆ ಹೋಗ್ತೇನೆ, ನಾನು ಅಂದರೆ ಐ, ಮನೆಗೆ ಅಂದರೆ ಹೋಮ್, ಹೋಗ್ತೇನೆ ಅಂದರೆ ಗೋ. ಐ ಹೋಮ್ ಗೋ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಸರಿ ಆಗ್ತದಾ? ಇಂಗ್ಲೀಷಿನ ಸ್ಟ್ರಕ್ಚರ್ ಬೇರೆ, ಕನ್ನಡದ ಸ್ಟ್ರಕ್ಚರ್ ಬೇರೆ. ಸೊ ಮಳೆ ಬಂತು ಹೇಳಿದರೆ ಕೆಲವರೆಲ್ಲ ರೈನ್ ಕಮ್ ಅಂತ ಹೇಳ್ತಾರೆ ಅಥವಾ ರೈನ್ ಕೇಮ್ ಅಂತ ಹೇಳ್ತಾರೆ. ಸೊ ಇಟ್ ಮಸ್ಟ್ ಹ್ಯಾವ್ ರೈನ್ಡ್, ಇಟ್ ರೈನ್ಡ್ ಅಥವಾ ಇಟ್ ರೈನ್ಸ್ ಹೇಳ್ತೇವೆ. ಮಳೆ ಬರ್ತದೆ ಇದೆ ಹೇಳಲಿಕ್ಕೆ ಇಟ್ ರೈನ್ಸ್. ಮಳೆ ಬಂತು, ಇಟ್ ರೈನ್ಡ್ ಹೇಳ್ತೇವೆ. ರೈನ್ ಕೇಮ್ ಮತ್ತು ರೈನ್ ಕಮ್ ಅಲ್ಲ. ಇದನ್ನು ನಿಮಗೆ ನಾನು ಹತ್ರ ಕಲಿಸ್ತೇನೆ ನನ್ನ ನಂತರ. ಈಗ ಇಷ್ಟನ್ನೇ ತಿಳ್ಕೊಳ್ಳಿ, ಮಳೆ ಬಂದಿರಲೇಬೇಕು, ನೆಲ ಒದ್ದೆಯಾಗಿದೆ. ಇಟ್ ಮಸ್ಟ್ ಹ್ಯಾವ್ ರೈನ್ಡ್ ಅಂತ ನನಗೆ ಅನಿಸ್ತದೆ. ಅವನು ನಿನಗೆ ಸುಳ್ಳು ಹೇಳಿರಲೇಬೇಕು. ಹಿ ಮಸ್ಟ್ ಹ್ಯಾವ್ ಲೈಡ್ ಟು ಯು. ಅವನು ನಿನಗೆ ಸುಳ್ಳು ಹೇಳಿರಲೇಬೇಕು. ಹಿ ಮಸ್ಟ್ ಹ್ಯಾವ್ ಲೈಡ್ ಟು ಯು ಅಂತ ನನಗೆ ಅನಿಸ್ತದೆ. ನಾವು ತಪ್ಪು ಮಾಡಿರಲೇಬೇಕು. ವಿ ಮಸ್ಟ್ ಹ್ಯಾವ್ ಮೇಡ್ ಎ ಮಿಸ್ಟೇಕ್. ನನಗಾಗಿ ಅನಿಸ್ತದೆ ನಾವು ತಪ್ಪು ಮಾಡಿದ್ದೇವೆ ಅಂತ. ಸೊ ವಿ ಮಸ್ಟ್ ಹ್ಯಾವ್ ಮೇಡ್ ಎ ಮಿಸ್ಟೇಕ್. ಮಸ್ಟ್ ಹ್ಯಾವ್ ಮತ್ತು ಶುಡ್ ಹ್ಯಾವ್ ನಡುವಿನ ವ್ಯತ್ಯಾಸ. ಮಸ್ಟ್ ಹ್ಯಾವ್ ಅಂದರೆ ಮಾಡಿರಲೇಬೇಕು, ಶುಡ್ ಹ್ಯಾವ್ ಅಂದರೆ ಮಾಡಬೇಕಿತ್ತು. ಹೀಗೆ ಹೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ನೋಡಿ, ನಾನು ಕೆಳಗೆ ನಿಮಗೆ ಅರ್ಥವನ್ನೇ ಹೇಳ್ತಾ ಇದ್ದೇನೆ, ತಿಳ್ಕೊಳ್ಳಿ, ತಿಳಿಲೇಬೇಕು ನಿಮಗೆ.
ನೋಡಿ, ಶುಡ್ ಹ್ಯಾವ್ ಒಂದು ಕೆಲಸ ಹಿಂದೆಯೇ ನಡೆಯಬೇಕಿತ್ತು ಆದರೆ ನಡೆದಿಲ್ಲ. ಇದು ಪಶ್ಚಾತ್ತಾಪ ಅಥವಾ ಸಲಹೆಯನ್ನು ಸೂಚಿಸ್ತದೆ. ಹೀಗೆ ಆಗಬೇಕಿತ್ತು, ಆಗಲಿಲ್ಲ. ನೀನು ಅಲ್ಲಿಗೆ ಹೋಗಬೇಕಿತ್ತು ಬಟ್ ಹೋಗಲಿಲ್ಲ. ಯು ಶುಡ್ ಹ್ಯಾವ್ ಗಾನ್ ದೇರ್ ಬಟ್ ಯು ಡಿಂಟ್ ಗೋ. ಅವನು ಇಲ್ಲಿ ಬರಬೇಕಿತ್ತು, ಯು ಶುಡ್ ಹ್ಯಾವ್ ಕಮ್ ಹಿಯರ್ ಬಟ್ ಡಿಂಟ್ ಕಮ್. ಅವನು ಇಲ್ಲಿ ಬರಬೇಕಿತ್ತು ಬಟ್ ಬರಲಿಲ್ಲ. ಮಸ್ಟ್ ಹ್ಯಾವ್ ಅಂದರೆ ಏನು? ನಮಗೆ ಅನಿಸ್ತದೆ ಇದು ಆಗಿರಲೇಬೇಕು. ಹಿ ಮಸ್ಟ್ ಹ್ಯಾವ್ ಕಮ್ ಹಿಯರ್. ಅವನಿಲ್ಲಿ ಬಂದಿರಲೇಬೇಕು. ಯು ಮಸ್ಟ್ ಹ್ಯಾವ್ ಗಾನ್ ದೇರ್. ನೀನಲ್ಲಿ ಹೋಗಿರಲೇಬೇಕು. ಶುಡ್ ಹ್ಯಾವ್ ಹೋಗಬೇಕಿತ್ತು, ಮಸ್ಟ್ ಹ್ಯಾವ್ ಹೋಗಿರಲೇಬೇಕು. ಅರ್ಥ ಆಯ್ತಾ? ಇನ್ನೂ ಅರ್ಥ ಆಗದಿದ್ದರೆ ಕಮೆಂಟ್ ಮಾಡಿ, ಹೇಳ್ತೇನೆ ಮುನ್ನ. ವಾಕ್ಯ ನೋಡಿ, ನೀನು ಅವನಿಗೆ ಹೇಳಬೇಕಿತ್ತು. ಸಲಹೆ ಭೂತಕಾಲದ್ದು. ಯು ಶುಡ್ ಹ್ಯಾವ್ ಟೋಲ್ಡ್ ಹಿಮ್. ಮಸ್ಟ್ ಹ್ಯಾವ್ ಅಲ್ಲಿ ನೀನು ಅವನಿಗೆ ಹೇಳಿರಲೇಬೇಕು. ಖಂಡಿತ ಹೇಳಿದ್ದೀಯ ಅನ್ನುವ ನಂಬಿಕೆ. ಯು ಮಸ್ಟ್ ಹ್ಯಾವ್ ಟೋಲ್ಡ್ ಹಿಮ್. ಎರಡನೇ ವಾಕ್ಯ, ನಾನು ನಿನ್ನೆ ಬರಬೇಕಿತ್ತು, ಬರಲು ಆಗಲಿಲ್ಲ ಎಂಬ ಪಶ್ಚಾತ್ತಾಪ. ಐ ಶುಡ್ ಹ್ಯಾವ್ ಕಮ್ ಎಸ್ಟರ್ಡೇ, ಆದರೂ ಬರಲಿಲ್ಲ. ಮಸ್ಟ್ ಹ್ಯಾವ್ ಅಲ್ಲಿ ಏನು? ಅವನು ನಿನ್ನೆ ಬಂದಿರಲೇಬೇಕು, ಬಂದಿದ್ದಾನೆ ಎಂಬ ಬಲವಾದ ಊಹೆ. ಹಿ ಮಸ್ಟ್ ಹ್ಯಾವ್ ಕಮ್ ಎಸ್ಟರ್ಡೇ. ಅವಳು ಚೆನ್ನಾಗಿ ಓದಬೇಕಿತ್ತು, ಓದಿಲ್ಲ ಎಂಬ ಅರ್ಥ. ಶಿ ಶುಡ್ ಹ್ಯಾವ್ ಸ್ಟಡೀಡ್ ವೆಲ್. ಸಲಹೆ, ಅವಳು ಚೆನ್ನಾಗಿ ಓದಬೇಕಿತ್ತು. ಶಿ ಶುಡ್ ಹ್ಯಾವ್ ಸ್ಟಡೀಡ್ ವೆಲ್. ಈಗ ಅವಳು ಚೆನ್ನಾಗಿ ಓದಿರಲೇಬೇಕು, ಅವಳು ಟಾಪರ್ ಹಾಗಾಗಿ ಓದಿರ್ತಾಳೆ ಎನ್ನುವ ನಂಬಿಕೆ. ಶಿ ಮಸ್ಟ್ ಹ್ಯಾವ್ ಸ್ಟಡೀಡ್ ವೆಲ್. ಮಳೆ ಬರಬೇಕಿತ್ತು, ಬರಲಿಲ್ಲ ಎಂಬ ಬೇಸರ. ಇಟ್ ಶುಡ್ ಹ್ಯಾವ್ ರೇನ್ಡ್. ಮಳೆ ಬಂದಿರಲೇಬೇಕು, ನೆಲ ಒದ್ದೆ ಆಗಿದೆ, ಹಾಗಾಗಿ ಬಂದಿದೆ ಎಂಬ ಊಹೆ. ಇಟ್ ಮಸ್ಟ್ ಹ್ಯಾವ್ ರೇನ್ಡ್ ಅಲ್ವಾ? ನೋಡಿ, ನಾನು ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗುವ ಹಾಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇನ್ನೂ ಅರ್ಥ ಆಗದವರು ಕೆಳಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಮ ವಾಟ್ಸಪ್ ಅಕೌಂಟಿಗೆ ಇದೆಲ್ಲ ನೋಟ್ಸ್ಗಳು ಸರ್ ಡೇ 1ಗೆ ಏನು ಮಾಡಬೇಕು, ಡೇ 2ಗೆ ಏನು ಮಾಡಬೇಕು, ಡೇ 3ಗೆ ಏನು ಮಾಡಬೇಕು. ನನಗೆ ನಿಮ್ಮ ವಿಡಿಯೋ ನೋಡಿದೆ, ಸಂತೋಷ ಆಯಿತು. ಬಟ್ ನನಗೆ ಫುಲ್ ಕಂಪ್ಲೀಟ್ ಕ್ಲಾಸ್ ಕಲಿಬೇಕು ಅಂತ ಮನಸ್ಸಿದೆ. ಆಗ ಹೌದು, ನಾನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಹಾಕ್ತೇನೆ. ಸೊ ನಿಮಗೆ ಡೇ 1 ಯಾವುದು, ಡೇ 2 ಯಾವುದು ಅಲ್ಲಿಂದ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಂದು ಕೆಲಸ ಮಾಡಿ, ನನ್ನ ವಾಟ್ಸಪ್ ನಂಬರಿಗೆ, ಅದು UPIಗೆ ನನಗೆ ₹599 ಫಾರ್ 3 months ಕೋರ್ಸ್ ಅಥವಾ ಕಂಪ್ಲೀಟ್ ಕೋರ್ಸ್ ಕಳಿಸಿ. ನಾನು ನಿಮಗೆ ಎಲ್ಲ ಡೇ 1ಇಂದ ವಿತ್ ಇನ್ಸ್ಟ್ರಕ್ಷನ್ಸ್ ಏನೆಲ್ಲ ಮಾಡಬೇಕು ಅಂತ ಹೇಳಿ ನಿಮಗೆ ನಾನು ವಾಟ್ಸಪ್ಪಲ್ಲಿ ಡೈಲಿ ಫುಲ್ ಕ್ಲಾಸಿದ್ದು ವಿಡಿಯೋ ಕಳಿಸ್ತೇನೆ. ಡೈಲಿ 1-2 ವಿಡಿಯೋಗಳು ಬರ್ತವೆ. ಅದು ನೀವು, ನಾನು 15 ನಿಮಿಷದ ವಿಡಿಯೋಗಳನ್ನು ಕಳಿಸಿದರೆ 45 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿ 3-3.5 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಮತ್ತು ಕೆಲವರಿಗೆ ಸರ್, ನನಗೆ ಕೆಲವರೆಲ್ಲ ಹೇಳ್ತಾರೆ, ನನಗೆ ವಿಡಿಯೋ ನೋಡಿದರೆ ಅಷ್ಟು ಆಗೋದಿಲ್ಲ, ಟೀಚರ್ ಎದುರು ಇದ್ದರೆ ಸ್ವಲ್ಪ ಭಯ ಆಗ್ತದೆ, ಅವರಿಂದಲೇ ಕಲಿಬೇಕು ಅನ್ನುವ ಮನಸ್ಸಾಗ್ತದೆ ಅಂತೇಳಿ. ಹಾಗಿದ್ದವರು ಮಾತ್ರ ನನಗೆ ಕಾಲ್ ಮಾಡಿ. ಅದರ ಫೀಸ್ ಸ್ವಲ್ಪ ಜಾಸ್ತಿ ಉಂಟು. ಅಷ್ಟು ಫೀಸ್ ಕೊಡಲಿಕ್ಕೆ ತಯಾರಿದ್ದರೆ ಮತ್ತು ಟೀಚರ್ ಎದುರಿಗಿದ್ರೇ ನಾನು ಕಲಿತೇನೆ, ಟೀಚರ್ ನನ್ನ ಹತ್ರ ಮಾತಾಡ್ತಾ ಇದ್ರೇ ನಾನು ಕಲಿತೇನೆ ಅಂತ ಅನ್ನೋರು ಯಾರಾದರೂ ಇದ್ದರೆ ಮಾತ್ರ ಕಾಲ್ ಮಾಡಿ. ಇಲ್ಲಾದರೆ ನನಗೆ ಕಮೆಂಟ್ ಮಾಡಿ, ಪರವಾಗಿಲ್ಲ, ಮೆಸೇಜ್ ಮಾಡಿ. ನಿಮಗೆ ಏನೆಲ್ಲ ಬೇಕೋ ಅದು ನಾನು ಮೆಸೇಜಲ್ಲಿ ಕೊಡ್ತೇನೆ. ಫೋನ್ ಮಾಡಿದರೆ ನಾನು ಇಡೀ ದಿನ ಬೇರೆ ಬೇರೆ ಕ್ಲಾಸಸ್ಗಳನ್ನು ತೊಗೊಳ್ತಾ ಇದ್ದೇನೆ. ಸೊ ಆಗ ಫೋನ್ನು ನನಗೆ ರಿಸೀವ್ ಮಾಡಿ ನಿಮಗೆ ರಿಪ್ಲೈ ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ಮತ್ತೆ ನಾನು ರಿಪ್ಲೈ ಮಾಡ್ತೇನೆ. ಆಯಿತಾ? ಸರಿ.